ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಕೆಲವು ಜಿಲ್ಲೆಗಳಲ್ಲಂತೂ ಮಳೆಯ ಆರ್ಭಟ ವಿಪರೀತವಾಗ್ತಾ ಇದೆ. ಅದರ ಪರಿಣಾಮ ಮಧ್ಯ ಕರ್ನಾಟಕ ಭಾಗದಲ್ಲಂತೂ ಧೋ ಅಂತ ಸುರಿತಾ ಇದೆ. ಈಗ ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಏನಾಗಿದೆ ಪರಿಸ್ಥಿತಿ, ರೈತರು ಏನು ಹೇಳ್ತಾ ಇದ್ದಾರೆ, ಯಾವ್ಯಾವ ಭಾಗಗಳಲ್ಲಿ ಯಾವ ರೀತಿ ಆದಂಥ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲಿ ಅದೇನು ಪಾಪ ಮಾಡಿದಾರೋ ಗೊತ್ತಿಲ್ಲ, ಬೆಂಗಳೂರಲ್ಲಂತೂ ಮಳೆನೇ ಇಲ್ಲ ರೀ. ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮುಂದುವರಿದ ವರುಣಾರ್ಭಟ, ತುಂಬಿ ಹರಿಯುತ್ತಿವೆ ವರದಾ ತುಂಗಭದ್ರಾ ನದಿಗಳು. ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಮುಳುಗಡೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿವೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳಾದ ವರದಾ ಮತ್ತು ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿವೆ. ಇದರಿಂದ ನಿಜಗುಣ ಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಮುಳುಗಡೆಯಾಗಿದೆ. ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಗ್ರಾಮದಲ್ಲಿ 12ನೇ ಶತಮಾನದ ಮಹಾಶರಣ ಅಂಬಿಗರ ಚೌಡಯ್ಯ ಐಕ್ಯ ಮಂಟಪವಿದ್ದು ಭಾರೀ ಮಳೆಯಿಂದಾಗಿ ಜಲಾವೃತವಾಗಿದೆ. ಹೀಗಾಗಿ ತೆಪ್ಪದಲ್ಲಿ ತೆರಳಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ ಸ್ವಾಮೀಜಿ ಹಾಗೂ ಭಕ್ತರಿಂದ ಪೂಜೆ ಮಾಡ್ತಿದ್ದಾರೆ. ಕೂಡಲ ಸಂಗಮದಲ್ಲಿರುವ ಬಸವಣ್ಣನ ಐಕ್ಯ ಮಂಟಪ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿ ಮಾಡಬೇಕು. ಸರ್ಕಾರ ಅನುದಾನ ನೀಡಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿ ಮಾಡುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ತುಂಗಭದ್ರಾ ಮತ್ತು ವರದಾ ನದಿಗಳು ಸಂಪೂರ್ಣವಾಗಿ ತುಂಬಿ ಹರಿಯುವಂತದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಾಂಪುರ ಗ್ರಾಮದ ಬಳಿ ಇರತಕ್ಕಂತಹ ತುಂಗಭದ್ರಾ ನದಿಯ ತೀರದಲ್ಲಿದ್ದೇನೆ. ದೃಶ್ಯದಲ್ಲಿ ತೋರಿಸುವಂತಹ ಕೆಲಸ ಮಾಡ್ತೀನಿ. ತುಂಗಭದ್ರಾ ನದಿ ಸಂಪೂರ್ಣವಾಗಿ ತುಂಬಿ ಹರಿಯುವಂತಹ ದೃಶ್ಯ. ಎರಡೂ ಭಾಗದಲ್ಲಿ ರೈತರು ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು. ಈಗಾಗಲೇ ರೈತರ ಜಮೀನುಗಳು ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಾನು ಈಗ ಚೌಡಾಂಪುರದ ಪ್ರಮುಖವಾದಂಥ ಐಕ್ಯ ಮಂಟಪ ಅಂಬಿಗರ ಚೌಡಯ್ಯರ ಮಂಟಪ ಸಂಪೂರ್ಣವಾಗಿ ನೀರಿಗೆ ಜಲಾವೃತವಾಗಿರುವಂಥದ್ದು. ಐಕ್ಯ ಮಂಟಪಕ್ಕೆ ಈಗಾಗಲೇ ಜಲ ದಿಗ್ಬಂಧನವಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಪ್ರತಿ ಬಾರಿಯೂ ಕೂಡ ಈ ಗ್ರಾಮದ ಜನರು ಕೂಡ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಿರುವಂಥದ್ದು, ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಿ, ಅಂದರೆ ಏನು ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರರ ಐಕ್ಯ ಮಂಟಪ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಾದಂತಹ ಐಕ್ಯ ಮಂಟಪವನ್ನು ಇಲ್ಲಿ ಕೂಡ ಅಭಿವೃದ್ಧಿ ಮಾಡಿ ಅನ್ನೋ ಕೂಗು ಬಹಳಷ್ಟು ಕೇಳಿದ್ರು ಕೂಡ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡ ಕಿವಿ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿ ಬಾರಿ ನದಿ ಬಂದಾಗ ಐಕ್ಯ ಮಂಟಪ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಹೀಗಾಗಿ ಈ ಭಾಗದ ಜನರು ಕೂಡ ಬಹಳಷ್ಟು ಒತ್ತಾಯ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ರೈತರು ಕೂಡ ನಿರಂತರವಾಗಿ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಏನೋ ರೈತರ ಪಂಪ್ಸೆಟ್ಗಳು ಕೂಡ ನೀರಿನಲ್ಲಿ ಜಲಾವೃತಗೊಂಡಿರುವಂಥದ್ದು. ಅವುಗಳನ್ನು ಮೇಲೆತ್ತಲಿಕ್ಕೆ ರೈತರು ಹರಸಾಹಸವನ್ನು ಪಡ್ತಿರುವಂತಹದ್ದು. ಹೀಗಾಗಿ ರೈತರು ಕೂಡ ತಮ್ಮ ಪಂಪ್ಸೆಟ್ಗಳನ್ನು ನೀರಿನಲ್ಲಿ ಮುಳುಗಿದ್ರ ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತೀನಿ. ವೈಯರನ್ನು ಕೂಡ ಮತ್ತೆ ಪಂಪ್ ಸೆಟ್ಗಳನ್ನು ಮೇಲೆತ್ತುವಂತಹ ಕೆಲಸವನ್ನು ಜೀವದ ಹಂಗು ತೊರೆದು ಎತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಐಕ್ಯ ಮಂಟಪವನ್ನು ಬಹಳಷ್ಟು ದಿನಗಳಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋ ಕೂಗಿದೆ. ಹಾಗಾಗಿ ಈವರೆಗೂ ಕೂಡ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಪ್ರತಿ ಬಾರಿ ಮಳೆ ಬಂದಾಗ ಈ ರೀತಿ ಸಮಸ್ಯೆ ಆಗುತ್ತೆ, ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ ಸರ್? ಸರ್ಕಾರ ಬಸವ ಐಕ್ಯ ಮಂಟಪ ಟೈಪು ಚೌಡಾಪುರದಲ್ಲಿ ಅಂಬಿಗರ ಚೌಡಯ್ಯನ ಮಂಟಪವನ್ನು ರೆಡಿ ಮಾಡಬೇಕಾಗಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತಾರೆ. ಪ್ರತಿ ಬಾರಿ ಮಳೆ ಬಂದಾಗ ಐಕ್ಯ ಮಂಟಪ ನೀರಿನಲ್ಲಿ ಜಲಾವೃತ ಆಗುತ್ತೆ. ಭಾಳಷ್ಟು ಇದನ್ನು ಪ್ರೇಕ್ಷಣೀಯ ಸ್ಥಳವಾಗಿರುವಂಥದ್ದು. ಭಾಳಷ್ಟು ಜನ ಇದನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಳೆ ಬಂದರೆ ಅದೆಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ. ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ ಸರ್? ಸರ್ಕಾರ 2-3 ಸಾರಿ ಆಶ್ವಾಸನೆ ಕೊಟ್ಟರು ಅದು ಐಕ್ಯ ಮಂಟಪನ ಮಳೆ ಬಂದಾಗ ಮಳೆ ಜಾಸ್ತಿಯಾಗಿ ಹೊಳೆ ಬಂದಾಗ ಇದೇ ರೀತಿ ಐಕ್ಯ ಮಂಟಪ ಪೂರ್ಣ ಪ್ರಮಾಣದಲ್ಲಿ ಮುಳುಗಿರುತ್ತದೆ. ಜನಗಳು ಎಷ್ಟೇ ಸಾರಿ ಮಾಧ್ಯಮ ಮುಖಾಂತರ ಮತ್ತು ಲೇಖನಿ ಮುಖಾಂತರ ಕೇಳಿಕೊಂಡ್ರೂ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಈಗಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿ ಸ್ಪಂದನೆ ಮಾಡಬೇಕಾಗಿ ನಮ್ಮ ಕಳಕಳಿ. ಓಕೆ, ಇದಿಷ್ಟು ಸ್ಥಳೀಯರ ಮಾತು. ಅಂದರೆ ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡ್ತೀವಿ, ಆದರೆ ಕೂಡ ಸರ್ಕಾರ ಕೂಡ ಹೆಚ್ಚಾಗ್ತಾ ಇಲ್ಲ. ಹೀಗಾಗಿ ಐಕ್ಯ ಮಂಟಪವನ್ನು ಶೀಘ್ರದಲ್ಲೇ ಅಭಿವೃದ್ಧಿ ಮಾಡಬೇಕು. ಲಕ್ಷಾಂತರ ಭಕ್ತರಿದ್ದಾರೆ. ಹೀಗಾಗಿ ಬಸವನ ಬಾಗೇವಾಡಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಾದಂತಹ ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಬೇಕು. ಪ್ರತಿ ಬಾರಿ ಕೂಡ ಮಳೆಗಾಲದಲ್ಲಿ ಅಂಬಿಗರ ಚೌಡಯ್ಯ ಪೀಠಕ್ಕೆ ಜಲ ದಿಗ್ಬಂಧನ ಆಗುತ್ತೆ. ಹೀಗಾಗಿ ಸರ್ಕಾರ ಕೂಡ ಅದನ್ನು ಭಾಳಷ್ಟು ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಐಕ್ಯ ಮಂಟಪಕ್ಕೆ
ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಮಾಡಬೇಕಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ, ತುಂಬಿ ಹರಿಯುತ್ತಿರೋ ಹಳ್ಳ ಕೊಳ್ಳಗಳು, ಜೀವ ಭಯದಲ್ಲೇ ಹಳ್ಳ ದಾಟುತ್ತಿರೋ ಜನರು. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಜುಲೈ ಮೊದಲ ವಾರದಲ್ಲೇ ಜಿಲ್ಲೆಯ ಹಳ್ಳ ಕೊಳ್ಳ ಜಲಾಶಯಗಳು ತುಂಬಿ ಹರಿಯುತ್ತಿವೆ. ಭಾರೀ ಮಳೆಗೆ ಕೆಲವೆಡೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸಿರಗುಪ್ಪ ತಾಲೂಕಿನ ಚಳ್ಳೆಕುಡ್ಲೂರು ಬಳಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಪರಿಣಾಮ ಹೊಸ ಮುರುಣಿಯಿಂದ ಚಳ್ಳೆಕುಡ್ಲೂರು ಸಂಪರ್ಕ ಕಲ್ಪಿಸುವ ರಸ್ತೆ ಬಂದಾಗಿದೆ. ಅಪಾಯದ ಅರಿವಿದ್ರೂ ಜನರು ಸಂಚಾರ ಮಾಡುತ್ತಿದ್ದಾರೆ. ಮಹಿಳೆಯರು, ಹಿರಿಯರು ಜೀವ ಭಯದಲ್ಲೇ ಹಳ್ಳ ದಾಟುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರೈತರ ಜಮೀನುಗಳಿಗೆ ಹರಿಸುವ ತುಂಗಭದ್ರಾ ಡ್ಯಾಂನ ಕಾಲುವೆಗಳು ವಿಷಕಾರಿ ವಸ್ತುಗಳಿಂದ ತುಂಬಿ ಹೋಗಿವೆ. ಕಾಲುವೆ ತುಂಬಾ ನಿತ್ಯ ಬಳಸುವ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲ್, ಮದ್ಯದ ಬಾಟಲ್, ಬಟ್ಟೆಗಳು ಸೇರಿದಂತೆ ವಿಷಕಾರಿ ವಸ್ತುಗಳೇ ತುಂಬಿವೆ. ಡ್ಯಾಂನಿಂದ ನೀರು ಬಿಟ್ಟರೆ ವಿಷಕಾರಿ ವಸ್ತುಗಳು ನೇರವಾಗಿ ರೈತರ ಜಮೀನುಗಳಿಗೆ ಸೇರುವ ಆತಂಕ ಎದುರಾಗಿದೆ. ವಿಷಕಾರಿ ವಸ್ತುಗಳು ಜಮೀನು ಸೇರಿದ್ರೆ ಫಲವತ್ತತೆ ಹಾಳಾಗುತ್ತವೆ. ಕೆಲವೇ ದಿನಗಳಲ್ಲಿ ಕಾಲುವೆಗಳ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಹರಿಸಲಾಗುತ್ತೆ. ಹೀಗಾಗಿ ಕಾಲುವೆಗಳನ್ನ ಕ್ಲೀನ್ ಮಾಡಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಇವು ಏನಾಗ್ಯಾವ, ಇವತ್ತು ಚರಂಡಿ ಖಾಲಿಯಾಗ್ಯಾವ, ಆ ನೀರಾವರಿ ಖಾಲಿಯಾವ ಅನಿಸ್ತಾ ಇಲ್ಲ ಅದು. ಯಾಕಂದ್ರೆ ನೀವು ಬರ್ರಿ ಜನಪ್ರತಿನಿಧಿಗಳು ಎಲ್ಲ ಇಲ್ಲೇ ಓಡಾಡ್ತಾರೆ. ಎಲ್ಲರೂ ಕೂಡ ಯಾಕೆ ಅದನ್ನ ಅಧಿಕಾರಿಗಳು ಇಲ್ಲೇ ಓಡಾಡ್ತಾ ಇದ್ದೀರಿ, ಆದ್ರೆ ನಮ್ಮ ಕಾಲುವೆಗಳ ಬಗ್ಗೆ ಪರಿಸ್ಥಿತಿ ನೀವು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಇವತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತುಂಗಭದ್ರಾ ಬೋರ್ಡಿನ HLC ಕಾಲುವೆ, ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 14ನೇ ಉಪಕಾಲುವೆ. ಆ ಉಪಕಾಲುವೆ ಮುಖಾಂತರ ಹರಿತಕ್ಕಂಥ ಅದರಲ್ಲಿ ಎಲ್ಲ ದನಕಾರ ಸತ್ತನ್ನು ಮದುವೆ ಮಾಡಿ ಅದ್ರ ಹಾಕ್ತಾರ. ಈ ಸಿಟಿಗಳು ಏನೇನು ಬೇಡವಾದಂಥ ಪದಾರ್ಥಗಳೆಲ್ಲ ತಂದು ಅದನ್ನ ಹಾಕ್ತಾರ. ಚರಂಡಿ ನೀರು ಅದಕ್ಕೆ ಬಿಡ್ತಾರ, ಪ್ಲಾಸ್ಟಿಕ್ ಸರ್ಜಿ ಎಲ್ಲ ಅದ್ರಾಗೆ ಬಿಡ್ತಾರ, ಆಸ್ಪತ್ರೆಗಳು ತಂದು ಅದ್ರಾಗ ಹಾಕ್ತಾರ. ಈಗ ನೀರು ಬಿಟ್ಟ ತಕ್ಷಣ ಆ ವಿಷಪೂರಿತ ಸಂಪೂರ್ಣವಾಗಿ ರೈತರ ಜಮೀನುಗಳಲ್ಲಿ ಬರುತ್ತೆ. ಅಂದ್ರೆ ಹಾಳಾಗಿ ಹೋಗೋದು ಯಾರು? ನಾವು ರೈತರು. ಅಂದ್ರೆ ನಮ್ಮ ಬಂಗಾರದಂತ ನಮ್ಮ ಭೂಮಿಗಳನ್ನ ವಿಷಪೂರಿತ ಮಾಡ್ತಕ್ಕಂಥದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ನಮ್ಮ ಪರಿಸ್ಥಿತಿಗಳು ಏನಾಗ್ತವೆ ಇವಾಗ? ನಾವೆಲ್ಲ ಈ ವಿಷಪೂರಿತವಾಗಿರ್ತಕ್ಕಂಥ ಭೂಮಿಗಳನ್ನ ನಾವೇನು ಮಾಡ್ಬೇಕು ನಾಳೆ? ಈ ನೀರು ಏನಾದರೂ ನಮ್ಮ ಹೊಲಗಳಲ್ಲಿ ಬಂದರೆ ಈ ಪ್ಲಾಸ್ಟಿಕ್ ಬಾಟ್ಲು ಕೊಳೆಯೋದಿಲ್ಲ. ಆಮೇಲೆ ಈ ಕಸ ಕಡ್ಡಿ ವಿಷಪೂರಿತ ಡ್ರೈನೇಜ್ ವಾಟರ್ಗಳೆಲ್ಲ ಬಿಟ್ಟು ತುಂಬ ಕಲುಷಿತ ಆಗಿಬಿಟ್ಟಿದ್ದಾವೆ. ಹಿಂಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಆ ನೀರು ಏನಾದರೂ ನಮ್ಮ ಹೊಲಗಳಲ್ಲಿ ಬಂದರೆ ನಮ್ಮ ಹೊಲಗಳು ಕೆಟ್ಟೋಗಂಥ ಸಂಭವ ಕೂಡ ಇರ್ತದೆ. ಹಂಗಾಗಿ ಈ ಅಧಿಕಾರಿಗಳು ಯಾಕೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದೀರಿ? ಏನು ಅದನ್ನು ಆದಷ್ಟು ಬೇಗ ಅದನ್ನು ಎಚ್ಚೆತ್ತುಕೊಂಡು ಸ್ವಲ್ಪ ಕ್ಲೀನ್ ಮಾಡೋಂಥ ವ್ಯವಸ್ಥೆ, ಸ್ವಚ್ಛ ಮಾಡೋಂಥ ವ್ಯವಸ್ಥೆ ಆಗಲಿ. ಜನಪ್ರತಿನಿಧಿಗಳು ಕೂಡ ಸೂಚನೆ ಕೊಡ್ರಿ ಹಂಗಂತೇಳಿ ಈ ಮೂಲಕ ನಾವು ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಕೇಳ್ಕೊಂತ ಇದೀವಿ, ಸ್ವಚ್ಛ ಮಾಡ್ಬೇಕಂತೇಳಿ ಎಂದು. ಇನ್ನು ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ ಸಮಾಧಿ ಮಂಟಪಕ್ಕೆ ಮುಳುಗಡೆ ಭೀತಿ ಎದುರಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಸಮಾಧಿ ಮಂಟಪ ಇದ್ದು ಜಲಾವೃತವಾಗುವ ಸಾಧ್ಯತೆ ಇದೆ. ನದಿಗೆ ನೀರು ಬಿಟ್ಟಿದ್ದರಿಂದ ನದಿ ಪಾತ್ರದ ರೈತರಿಗೆ ಸಂಕಷ್ಟ ಸೃಷ್ಟಿಯಾಗಿದೆ. ಕೃಷಿಗಾಗಿ ನದಿಯಲ್ಲಿ ಹಾಕಿದ್ದ ಮೋಟಾರ್ ಪಂಪ್ಸೆಟ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಒಟ್ನಲ್ಲಿ ಮಧ್ಯ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಅವಧಿಗೂ ಮುನ್ನವೇ ಡ್ಯಾಂಗಳು ತುಂಬಿದ್ದು ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡೋದು ಪಕ್ಕಾ ಆಗಿದೆ. ಇನ್ನು ಮಳೆರಾಯ ಏನೆಲ್ಲ ಅವಾಂತರ ಸೃಷ್ಟಿ ಮಾಡ್ತಾನೆ ಅನ್ನೋದು ರೈತರು ಹಾಗೂ ಜನರಿಗೆ ಆತಂಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.